ನಿಖಿಲ್ ಅವರು ಮಾತಾಡಿದ್ನ ಬಹಳ ಗಮನಿಸ್ತೀನಿ. ಬಹಳ ಆಸೆ ಇದೆ, ಆಸಕ್ತಿ ಇದೆ, ಉತ್ಸಾಹ ಇದೆ. ಅದ್ರೆಲ್ಲದ್ರ ಜೊತೆ ನಾವು ಒಂದು ಸ್ವಲ್ಪ ಸಿದ್ಧಾಂತಗಳನ್ನ ಬದಲಾವಣೆ ಮಾಡ್ಕೋಬೇಕಾಗುತ್ತೆ. ಏನ್ ಸಿದ್ಧಾಂತ ಬದಲಾವಣೆ ಮಾಡ್ಕೋಬೇಕು ಅಂದ್ರೆ, ಇನ್ನ ಮುಂದಿನ ದಿನಗಳಲ್ಲಿ ಯುವಕರುಗಳಿಗೆ ಯಾವ ರೀತಿ ನಾವು ರಾಜಕೀಯವಾಗಿ ಇನ್ನ ಶಕ್ತಿ ಕೊಡ್ತೀವಿ ಅನ್ನೋದ್ರ ಒಂದು ಸಿದ್ಧಾಂತ ಬದಲಾವಣೆ ಮಾಡ್ಕೋಬೇಕಾಗುತ್ತೆ. ಎಷ್ಟೋ ಜನ ನಾವು ಹೇಳ್ತೀವಿ ಯುವಕರನ್ನ ಬನ್ನಿ ಬನ್ನಿ ಅಂತೀವಿ. ಯಾರೇ ಏನೇ ಬರ್ಬೇಕಾದ್ರೂ ಅವರವರ ಲಾಭನೂ ಕೂಡ ನೋಡ್ಕೊ ಬರ್ತಾರೆ. ಇದರಲ್ಲಿ ರಾಜಕೀಯದ ಲಾಭ ಅಂತಾನೆ ಭಾವಿಸೋಣ. ನಾನು ಅದಕ್ಕೆ ಹೇಳೋದು, ನೀವೆಲ್ಲ ಶಾಸಕರು ಒಂದು ತೀರ್ಮಾನ ತಗೊಳ್ಳಿ. ನಾವೆಲ್ಲ ನಿಮ್ ಜೊತೆ ಇದೀವಿ, ಯುವಕರಾಗಿ ದುಡಿತೀವಿ. ನಾವು ನಿಖಿಲ್ ಎಲ್ಲರೂ ಬರ್ತೀವಿ. ನಾವು ನಿಖಿಲ್ ಅಂತಲ್ಲ, ಅವ್ರು ಹೇಳದಂತೆ ಎಲ್ಲ ಯುವಕರುಗಳು ದುಡಿತೀವಿ. ಇವತ್ತು ಯುವಕರುಗಳಿಗೆ ಹಲವಾರು ಕ್ಷೇತ್ರಗಳಲ್ಲಿ, ಹಲವಾರು ಜಿಲ್ಲೆಯಲ್ಲಿ ನಾನು ರಾಜಕೀಯವಾಗಿ ಒಂದು ಮಟ್ಟಿಗೆ ಬೆಳಿಬೇಕಪ್ಪ ಅನ್ನೋ ಒಂದು ಆಸಕ್ತಿ ಎಲ್ಲರಿಗೂ ಇರುತ್ತೆ. ಅವ್ರದೇ ಆದಂತ ಆಸಕ್ತಿಗಳು, ಅವರವರ ತಕ್ಕನಾಗೆ, ಅವರವರ ಶಕ್ತಿ ತಕ್ಕನಾಗೆ. ಒಬ್ಬ ZP ಆಕಾಂಕ್ಷಿ ಇರ್ತಾನೆ, ಒಬ್ಬ ತಾಲೂಕ್ ಪಂಚಾಯತಿ ಆಕಾಂಕ್ಷಿ ಇರ್ತಾನೆ, ಒಬ್ಬೊಬ್ಬ ಗ್ರಾಮ ಪಂಚಾಯತಿನೇ ಆಕಾಂಕ್ಷಿ ಇರ್ತಾನೆ. ಅವರವರ ಆರ್ಥಿಕ ಶಕ್ತಿ ಮೇಲೆ, ಅವರವರ ಒಂದು ವಿಶ್ವಾಸದ ಮೇಲೆ, ಅವರವರ ಒಂದು ಜನರ ಶಕ್ತಿ ಮೇಲೆ ಅವರವರೇ ಒಂದು ಕನಸನ್ನ ಕಟ್ಕೊಂಡಿರ್ತಾರೆ. ಇವತ್ತು ನಾವು ಮುಖ್ಯವಾಗಿ ಒಂದು ತೀರ್ಮಾನ ಮಾಡಬೇಕಾಗಿರೋದು, ನಾವು ಮುಂದಿನ ಸ್ಥಳೀಯ ಚುನಾವಣೆಗಳಲ್ಲಿ ಸಂದರ್ಭ ನಮ್ಮ ಪರ ಬಂದಂತ ಸಂದರ್ಭದಲ್ಲಿ, ಸನ್ನಿವೇಶ ಸೃಷ್ಟಿಯಾದಂತ ಸಂದರ್ಭದಲ್ಲಿ ಯುವಕರುಗಳಿಗೆ 15-20% ಮೀಸಲಾತಿ ಕೊಡ್ತೀವಿ, ಯಾವುದೇ ಜಾತಿ ಮೀರಿ ಅಂತ ನಾವಿವತ್ತು ಒಂದು ನಿರ್ದೇಶನ ಮಾಡಬೇಕಾಗುತ್ತೆ. ಇದ್ರ ಮುಖಾಂತರ ನಾವು ಯುವಕರುಗಳನ್ನ, ಯಾವ ಪಕ್ಷದಲ್ಲಪ್ಪ ನಿಮ್ಮಲ್ಲಿ ಮೀಸಲಾತಿ ಕೊಟ್ಟಿದ್ದಾರೆ, ರಾಜಕೀಯದ ಮೀಸಲಾತಿ ನಾವು ಕೊಡ್ತಾ ಇದೀವಿ, ಜಾತಿಯ ಮೀಸಲಾತಿ ಅಲ್ಲ, ರಾಜಕೀಯದ ಮೀಸಲಾತಿ ನಾವು ಕೊಡ್ತಾ ಇದೀವಿ, ನನ್ನ ಪಕ್ಷಕ್ಕೆ ಬಾ ಅಂತ ಕರೆಯುವಂತ ಧೈರ್ಯ ನನಗೂ ಬರುತ್ತೆ, ನಿಖಿಲ್ಗೂ ಬರುತ್ತೆ. ಸರಿ ತಾನೆ? ಇವತ್ತು ಚರ್ಚೆ ಮಾಡ್ಬೇಕು ನಾವು ಇದ್ರ ಬಗ್ಗೆ. ಇನ್ನು ಗ್ರಾಮ ಪಂಚಾಯತಿ ಚುನಾವಣೆ ಬರ್ತಾ ಇದೆ. ಇಲ್ಲಿಂದ ಚುನಾವಣೆ ಪ್ರಾರಂಭ ಆದ್ರೆ ಮತ್ತೆ ನಿಲ್ಲದೆ MP ಚುನಾವಣೆ. ಎಲ್ಲಾ ಚುನಾವಣೆಗೂ 6 ತಿಂಗಳು ವ್ಯತ್ಯಾಸ ಅಷ್ಟೇ. ಮೊದಲನೇ ಚುನಾವಣೆ ಗ್ರಾಮ ಪಂಚಾಯತಿ, ಎರಡನೇ ಚುನಾವಣೆ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ. ಇನ್ನು 1 ವರ್ಷಕ್ಕೆ ಬಂದ್ರೆ, ಇನ್ನು 8 ತಿಂಗಳಿಗೆ ಬಂದ್ರೆ MP ಚುನಾವಣೆ, ಅಲ್ಲ MLC ಚುನಾವಣೆ. MLC ಚುನಾವಣೆ ಮುಗಿದ ತಕ್ಷಣ ಇನ್ನು 6 ತಿಂಗಳಿಗೆ ಮತ್ತೆ ತಯಾರಿ ಮಾಡ್ಕೊಂಡು MLA ಚುನಾವಣೆಗೆ ಇಳಿಬೇಕು. MLA ಚುನಾವಣೆ ಮುಗಿದು 1 ವರ್ಷಕ್ಕೇನೆ 8 ತಿಂಗಳಿಗೆ ಮತ್ತೊಮ್ಮೆ MP ಪ್ರಾರಂಭ ಆಗ್ಬೇಕು. ಈಗ 1.5 ವರ್ಷ ಚುನಾವಣೆ ಯಾವುದೂ ಇರಲಿಲ್ಲ. ಅಲ್ಲಿ ಕೋಆಪರೇಟಿವ್ ಸೊಸೈಟಿ ಚುನಾವಣೆಗಳು ಬಿಟ್ರೆ ಯಾವ ಚುನಾವಣೆಗಳು ಇವತ್ತು ಇರಲಿಲ್ಲ. ಇವತ್ತು ಗ್ರಾಮ ಪಂಚಾಯತಿ ಚುನಾವಣೆ ನಮ್ಮ ಪಕ್ಷದಲ್ಲಿ ಅಭ್ಯರ್ಥಿಯಾಗಿ ನಿಲ್ತೇ ಇರ್ಬೋದು, ಆದ್ರೆ ಗ್ರಾಮ ಪಂಚಾಯತಿ ಚುನಾವಣೆ ಒಂದು ನಮ್ಮೆಲ್ಲರ ಮನಸ್ಸಲ್ಲಿ ಮಂದಟ್ಟಾಗಬೇಕು. ಇದು ಕಾರ್ಯಕರ್ತರಲ್ಲಿ, ಇದು ನಮ್ಮ ಮುಂದಿನ ಚುನಾವಣೆಯ ದಿಕ್ಸೂಚಿಯ ಚುನಾವಣೆ ಅಂತ ಕಾರಣಕರ್ತರಾಗುತ್ತೆ. ಯಾಕಂದ್ರೆ ನಾವು ಯಾವುದೇ ದೊಡ್ಡ ಚುನಾವಣೆ ಹೋದಂತ ಸಂದರ್ಭದಲ್ಲಿ ನಾವು ಕೇಳೋದೇನು, ಮೊದಲು MLA ಚುನಾವಣೆಯಲ್ಲೂ ಅಷ್ಟೇ, ಅಲ್ಲಿ ಯಾರು ಮೆಂಬರ್ ಇದಾನಪ್ಪ, ಗ್ರಾಮ ಪಂಚಾಯತಿ ಮೆಂಬರ್ ಕರ್ಕಬ್ಬ ಅಂತೀವಿ. ಅವನ ಮುಖಾಂತರನೇ ಸ್ಥಳೀಯ ಚುನಾವಣೆಗಳನ್ನ ನಡೆಸ್ತೀವಿ ನಾವು. ಸರಿನೂ ತಪ್ಪು? ಇವತ್ತು ನಾನು ಕೇಳೋದು ಇಷ್ಟೇನೆ, ನನ್ನ ಶಾಸಕರಿರ್ಬೋದು, ಇಲ್ಲ ಸೋತಿರೋ ಅಂತ ಮಾಜಿ ಶಾಸಕರಿರ್ಬೋದು, ನಾನು ಒಂದು ಚಿಕ್ಕ ಮನವಿ ಕೇಳ್ತೀನಿ. ಕಷ್ಟನೋ ಸುಖನೋ, ಈ ಸರಿ ನಾವು ಗ್ರಾಮ ಪಂಚಾಯತಿ ಚುನಾವಣೆಯಲ್ಲಿ ಸಂದರ್ಭದಲ್ಲಿ ಟಿಕೆಟ್ ಕೊಡುವಂತ ಸಂದರ್ಭದಲ್ಲಿ ಅವನಲ್ಲಿ ಆರ್ಥಿಕ ಶಕ್ತಿ ಇದೆ ಅನ್ನೋದು ಹುಡುಕೋದು ಬೇಡ. ಅವನಲ್ಲಿ ಎದೆಯಲ್ಲಿ ನಿಷ್ಠೆ ಇದೆ ಈ ಪಕ್ಷಕ್ಕೆ ಅನ್ನೋದನ್ನ ಹುಡುಕೋಣ ಸಾಕು. ಇವತ್ತು ಎದೆಯಲ್ಲಿ ನಿಷ್ಠೆ ಇದೆ ಅನ್ನೋದನ್ನ ಹುಡುಕೋಣ. ಯಾಕಂದ್ರೆ ನಮ್ಮ ಕಾರ್ಯಕರ್ತರು ಹಗಲು ರಾತ್ರಿ ದುಡಿತಾರೆ. ದುಡಿದಂತ ಸಂದರ್ಭದಲ್ಲಿ ಎಷ್ಟೋ ಮೆಂಬರ್ಸ್ಗಳನ್ನ ಗೆಲ್ಸ್ಕೊ ಬರ್ತಾರೆ ಪಂಚಾಯತಿಗಳಲ್ಲಿ. ಗೆಲ್ಸ್ಕೊ ಬಂದ ನಂತರ BJP ಅವರು ಗೆಲ್ಸೋದಕ್ಕೆ ನೋಡಲ್ಲ, ಗೆಲ್ಸೋರನ್ನ ಖರೀದಿ ಹೆಂಗ್ ಮಾಡೋದು ಅಂತ ನೋಡ್ತಾ ಇರ್ತಾರೆ. ಅವ್ರು ಗೆಲ್ಸೋರ್ನ ನೋಡಲ್ಲ, ಅವ್ರ ಶ್ರಮನೂ ಹಾಕಲ್ಲ. ಶ್ರಮಜೀವಿಗಳಲ್ಲ ಅವರು. ನಾವು ಶ್ರಮಜೀವಿಗಳು, ನಾವು ಗದ್ದೆಗಳಿಗೆ ಹೋಗಿ ಮತ ಕೇಳ್ತೀವಿ. ಆದ್ರೆ ಅವ್ರೇನ್ ಮಾಡ್ತಾರೆ, ಹಿಂದೆ ಕುಳಿತುಕೊಂಡು ನೋಡ್ಕೊಂಡು ಒಬ್ಬೊಬ್ಬ ಮೆಂಬರ್ ಎಷ್ಟೆಷ್ಟು ತೂಕ ಬಾಳ್ತಾನೆ, ಎಷ್ಟೆಷ್ಟು ಕೊಟ್ರೆ ಎಷ್ಟೆಷ್ಟು ಜನಕ್ಕೆ ಕರ್ಕೋಬಹುದು ಅನ್ನೋದ್ರ ಬಗ್ಗೆ ಆಲೈಸ್ತಾ ಇರ್ತಾನೆ. ಹಾಗಾಗಿ ನಮ್ಮ ಶ್ರಮದ ಜೊತೆ ನಿಷ್ಠೆನೂ ಸೇರ್ಕೊಂಡ್ರೆ ಖಂಡಿತವಾಗ್ಲೂ ಈ ಪಕ್ಷದ ಬಾವುಟನ ಯಾರೂ ಇಳಿಸಕ್ಕಾಗಲ್ಲ ಅನ್ನೋದು ನನ್ನ ಭಾವೈಕ್ಯವಾಗಿ ಒಂದು ಮನಸ್ಸಲ್ಲಿರುವಂತ ಇದು. ಹಾಗಾಗಿ ನಾವು ಇವತ್ತು ತೀರ್ಮಾನ ಮಾಡಬೇಕಾಗತ್ತೆ. ನನ್ನ ಜಿಲ್ಲೆಯಲ್ಲೇ ಇರ್ಬೋದು, ಬೇರೆ ತಾಲೂಕಲ್ಲೇ ಇರ್ಬೋದು, ಬೇರೆ ಜಿಲ್ಲೆಯಲ್ಲೇ ಇರ್ಬೋದು.
ನಾವು ಹುಡುಕ್ಬೇಕಾಗಿರೋದು ಅವನ ಶಕ್ತಿ ಏನಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಅವನ ನಿಷ್ಠೆ ಏನಿದೆ ಈ ಪಕ್ಷಕ್ಕೆ ಅನ್ನೋದನ್ನ ಹುಡುಕ್ಬೇಕಾಗತ್ತೆ ನಾವು. ಇದು ಮೊದಲನೇದು ನಾನು ಚರ್ಚೆ ಮಾಡಬೇಕಾಗಿರೋದು. ಯಾಕಂದ್ರೆ ಗ್ರಾಮ ಪಂಚಾಯತಿ ಬರ್ತಾ ಇದೆ, ನಾನು ನೋಡ್ತಾ ಇದ್ದೆ, ಎಷ್ಟೋ ಹುಣಸೂರು ಚುನಾವಣೆಯಲ್ಲೂ ನೋಡಿದೆ ಸಂದರ್ಭದಲ್ಲಿ, ಚುನಾವಣೆ ಆಗಿಂತ ಮುಂಚೆನೆ, ಚುನಾವಣೆ ಪ್ರಾರಂಭ ಆಗಿ ಮುಂಚೆನೆ ಅವ್ನು ಗ್ರಾಮ ಪಂಚಾಯತಿ ಇಷ್ಟಿಸ್ಕೊಂಡು ಹೋದಂತೆ, ತಾಲೂಕು ಪಂಚಾಯತ್ ಇಷ್ಟಿಸ್ಕೊಂಡು ಹೋದಂತೆ, ಅಷ್ಟಿಸ್ಕೊಂಡು ಹೋದಂತೆ ಅನ್ನೋದೇ ಊಹಾಪೋಹಗಳು. ಆ ಊಹಾಪೋಹಗಳಿಗೆ ತಡೆ ಹಾಕ್ಬೇಕು ಅನ್ನೋದಾದ್ರೆ ಬೇರ್ ಮಟ್ಟದಲ್ಲೇ ನಾವು ನಿಷ್ಠೆನ ಹುಡ್ಕೊಂಡು ಹೋದ್ರೆ ಅದಕ್ಕೆ ತಡೆ ಆಗುತ್ತೆ ಅನ್ನೋದು ಒಂದು ನನ್ನ ಒಂದು ಮನಸ್ಸಲ್ಲಿರುವಂಥದ್ದು. ಮತ್ತೆ ನಾನು ಇನ್ನೂ ಒಂದೇ ಒಂದು ಸ್ಮಾಲ್ ರಿಕ್ವೆಸ್ಟ್ ಇದೆ. ನಾವೆಲ್ಲರೂ ಕೂಡ ಒಂದು ಕುಮಾರನ ಕೆಳಗಡೆ ನಿಷ್ಠೆಯಿಂದ ದುಡಿತಾ ಇರೋಂಥ ಒಂದು ಪಡೆ, ಇವತ್ತು ಇಲ್ಲೆಲ್ಲ ಕುಳಿತಿರೋರೆಲ್ಲರೂ ಅದನ್ನು ಒಪ್ಕೊಳ್ಬೇಕಾಗುತ್ತೆ. ಆದ್ರೆ ಕೆಲವು ನಮ್ಮನ್ನ ಮೀರಿ ಒಂದೊಂದು ವಿಷಯಗಳು, ಸಂದರ್ಭಗಳು ನಡೀತಾ ಇರ್ತವೆ ನಮ್ಮ ಜಿಲ್ಲೆಗಳಲ್ಲಿ. ಹಾಗಾಗಿ ನಾನು ಒಂದೇ ಒಂದು ಮನವಿ ಮಾಡ್ಕೊಳ್ಳೋದು ಏನಂದ್ರೆ, ಕುಮಾರಣ್ಣಂಗೆ ಮತ್ತೆ ದೇವೇಗೌಡರ ಸಾಹೇಬರಿಗೆ ಈ ವೇದಿಕೆ ಮುಖಾಂತರ ವಾರದಲ್ಲಿ ಒಂದಿನ ಇಲ್ಲ 2 ದಿನಕ್ಕೆ ನಮ್ಮ ಜಿಲ್ಲೆಗಳ ಭೇಟಿ ನೀಡಿದಂತ ಸಂದರ್ಭದಲ್ಲಿ, ನೀವು ಬಂದು ಪ್ರೆಸ್ ಮೀಟ್ ಮಾಡಿದಂತ ಸಂದರ್ಭದಲ್ಲಿ ಅಷ್ಟೇ ಸಾಕು, ನಿಮ್ಮ ಹೆಸರು ಹೇಳ್ಕೊಂಡು 100 ಬಲದಂತೆ ಆನೆಯಂತೆ ಶಕ್ತಿಯಾಗಿ ನಾವು ಹೋರಾಟ ಮಾಡೋ ಅಂತ ನಮಗೆ ಕಾರ್ಯಕ್ರಮ ಶಕ್ತಿ ಸಿಗುತ್ತೆ. ಹಾಗಾಗಿ ನಾನು ಕೇಳೋದು ಇಷ್ಟೇನೆ, ಒಂದೊಂದು ಜಿಲ್ಲೆಗೆ ಒಂದೊಂದು ದಿನ ಬಂದು ನೀವು ಪ್ರೆಸ್ ಮೀಟ್ ಮಾಡಿ ಆಗು ಹೋಗುಗಳನ್ನ ನಾನು ಸಂಸದನಿದ್ದೀನಿ, ನಮ್ಮಲ್ಲಿ ಶಾಸಕರಿದ್ದಾರೆ, 6 ಜನ ಶಾಸಕರಿದ್ದಾರೆ, 6 ಜನ ಶಾಸಕರು ಅವರ ಕಷ್ಟ ಸುಖನ ಕೇಳಿದಂತ ಸಂದರ್ಭದಲ್ಲಿ, ಯಾಕಂದ್ರೆ ಕುಮಾರ ಧ್ವನಿ ಮಾಡಿದ್ರೆ ಇಡೀ ರಾಜ್ಯ ಅಲ್ಲಿ ನಡುತ್ತೆ, ನಾವೆಲ್ಲ ಧ್ವನಿ ಮಾಡಿದ್ರೆ ಜಿಲ್ಲೆ ಮಟ್ಟಕ್ಕೆ, ನಮ್ಮ ಜಿಲ್ಲೆ ಸುತ್ತ ಮಟ್ಟಕ್ಕೆ ನಾವು ಧ್ವನಿ ಮಾಡದಂತ ಸಾಧ್ಯ ಆಗುತ್ತೆ ಅಷ್ಟೇ. ಹಾಗಾಗಿ ಕುಮಾರನ ವಿಷಯಗಳನ್ನ ಪ್ರಶ್ನಾಪನೆ ಮಾಡಿ ನಮ್ಮ ಜಿಲ್ಲೆಯಲ್ಲಿ ಬಂದು ಇಂಥದ್ದು ಏನಕ್ಕೆ ಆಗ್ತಾ ಇದೆ ಅಂತ ಹೇಳ್ಬಿಟ್ರೆ ಅದಕ್ಕೆ ಆದಂತ ಶಕ್ತಿ, ಅದಕ್ಕೆ ಆದಂತ ಪ್ರೌಢಮತೆ, ಅದಕ್ಕೆ ಆದಂತ ಒಂದು ಗಟ್ಟಿತನ ಅದಕ್ಕೆ ಸಿಗುತ್ತೆ ಅನ್ನೋ ಒಂದು ಭಾವನೆಯಲ್ಲಿ ಇದನ್ನೆಲ್ಲ ಹೇಳ್ತೇನೆ. ಇವತ್ತು ಹೆಚ್ಚಾಗಿ ಬಹಳ ಎಲ್ಲ ಮಾತಾಡ್ಬೋದು, ಆದ್ರೆ ಕುಮಾರಣ್ಣ ಇನ್ನ ಭಾಷಣ ಮಾಡಬೇಕು. ಹಾಗಾಗಿ ಕೊರೋನಾ ಇದ್ದಂತ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ, ಹೌದು ನಾನು ಒಂದು ಡೇಟ್ ನಿಗದಿ ಮಾಡಿದ್ದೆ, ಉತ್ತರ ಕರ್ನಾಟಕ ಭಾಗಕ್ಕೆ ನಾನು ಭೇಟಿ ನೀಡ್ತೀನಿ, ಭೇಟಿ ನೀಡಿ ಎಲ್ಲರ ಒಂದು ಮಾಜಿ ಶಾಸಕರು ಎಲ್ಲರ ಮತ್ತು ಡಿಫಿಡೆಂಟ್ ಕ್ಯಾಂಡಿಡೇಟ್ಸ್ ಎಲ್ಲರ ವಿಶ್ವಾಸಕ್ಕೆ ತಗೊಂಡು ಮತ್ತೊಮ್ಮೆ ಕಾರ್ಯಕರ್ತರನ್ನ ಮನವೊಲಿಸಿ ಮತ್ತೊಮ್ಮೆ ಪಕ್ಷದ ಸಂಘಟನೆ ಬಗ್ಗೆ ಶ್ರಮ ವಹಿಸ್ತೀವಿ ಅಂತ ನಾನು ಆಗ್ಲೇ ಬಹಳಷ್ಟು ವಿಚಾರಗಳಲ್ಲಿ ಚರ್ಚೆ ಮಾಡಿದ್ದೆ. ಆದ್ರೆ ಕೊರೋನಾ ಇದ್ದಂತ ಸಂದರ್ಭದಲ್ಲಿ ನಾವು ಜನ ಸೇರಿಸಿದ್ರು ತಪ್ಪಾಗತ್ತೆ. ಹಾಗಾಗಿ ನಾನು ನಿಮ್ಮಲ್ಲೆಲ್ಲರಲ್ಲೂ ಇಷ್ಟು ದಿನ ತಡವಾಗಿದ್ದರಿಂದ ನಾವೆಲ್ಲ ಕ್ಷಮಾಪಣೆ ಕೇಳಿ ಮುಂದಿನ ಇನ್ನು ಒಂದೂವರೆ ತಿಂಗಳೊಳಗಡೆ ಸಂಪೂರ್ಣವಾಗಿ ನಾನು ಹಿರಿಯ ಶಾಸಕರು ಮತ್ತು ನಮ್ಮ ಎಲ್ಲ ಉತ್ತರ ಕರ್ನಾಟಕದ ಶಾಸಕರು ಮತ್ತು ಮಾಜಿ ಶಾಸಕರ ಹತ್ರ ಒಂದು ಮುಕ್ತವಾಗಿ ಅವ್ರ ಹತ್ರ ಚರ್ಚೆ ಮಾಡಿ ಅವರ ಒಂದು ಮಾರ್ಗದರ್ಶನದಲ್ಲಿ ಅವ್ರು ಕೊಟ್ಟಂತ ಸಲಹೆಗಳಲ್ಲಿ ನಾನು ಮತ್ತು ನಮ್ಮ ರಾಜ್ಯಾಧ್ಯಕ್ಷ ಯುವ ರಾಜ್ಯಾಧ್ಯಕ್ಷರಾದಂಥ ನಿಖಿಲ್ ಕುಮಾರಸ್ವಾಮಿ ಅವರು ಒಟ್ಟಾಗಿ ಕುಳಿತುಕೊಂಡು ಯಾವ ರೀತಿ ಸಭೆಗಳನ್ನ ನಾವು ಕರಿಬೇಕಾಗತ್ತೆ, ಕೇವಲ ಬರೀ ಯುವಕರ ಸಭೆ ಅಂತಲ್ಲ, ನಮ್ಮ ಪಕ್ಷದ ಸಭೆಗಳನ್ನ ಯಾವ ರೀತಿ ಕರಿಬೇಕಾಗತ್ತೆ ಮತ್ತು ಪಕ್ಷದ ಪದಾಧಿಕಾರಿಗಳನ್ನ ಯಾವ ರೀತಿ ಗಟ್ಟಿಗೊಳಿಸಬೇಕಾಗತ್ತೆ. ಕೆಲವು ಪದಾಧಿಕಾರಿಗಳು ಕೇವಲ ಪದಾಧಿಕಾರಿಗಳ ಹೆಸರು ಮೇಲೆ ಏನೂ ಕೆಲಸ ಮಾಡ್ತಿಲ್ಲ ಅಂತವ್ರನ್ನ ಗುರ್ತಿಡ್ದು ನಾವು ಅಂತವ್ರನ್ನ ವಜಾ ಮಾಡಿ ಮತ್ತೊಮ್ಮೆ ಹೊಸ ಪದಾಧಿಕಾರಿಗಳನ್ನ ಯಾವ ರೀತಿ ಸೃಷ್ಟಿ ಮಾಡಬೇಕಾಗತ್ತೆ ಮತ್ತು ಮಹಿಳಾ ಘಟಕಗಳನ್ನ ಯಾವ ರೀತಿ ಜಿಲ್ಲಾ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ, ಹೋಬಳಿ ಮಟ್ಟಕ್ಕೆ ಸಾಧ್ಯವಾದ್ರೆ ಹೋಬಳಿ ಮಟ್ಟದಲ್ಲೂ ಯಾವ ರೀತಿ ಗಟ್ಟಿಗೊಳಿಸಬೇಕಾಗತ್ತೆ, ಇದ್ರ ಬಗ್ಗೆ ಬಹಳಷ್ಟು ಚರ್ಚೆ ಮಾಡಬೇಕಾಗತ್ತೆ. ನಾನು ಹಾಗಾಗಿ ಏನಪ್ಪ 1.5 ತಿಂಗಳು ಇನ್ನ ತಗೊಂತಿದ್ದಾರೆ ಅಂತಲ್ಲ, ಆದ್ರೆ 1.5 ತಿಂಗಳು ಸಂದರ್ಭ ತಗೊಂಡ್ರು ಕೂಡ ಅದಾದ್ಮೇಲೆ ಮತ್ತೊಂದ್ಸರಿ ಸ್ಟಾರ್ಟ್ ಆಗಿದ್ದ ಒಂದು ಕಾರ್ಯಕ್ರಮ ಮತ್ತೊಮ್ಮೆ ಎಂಡ್ ಆಗೋದು ಯಾವಾಗ ಅಂದ್ರೆ ಚುನಾವಣೆ ಮುಗಿದ ನಂತರನೇ ಎಂಡ್ ಆಗ್ಬೇಕು. ಅಲ್ಲಿವರೆಗೂ ಆ ಕಾರ್ಯಕ್ರಮನ ನಾವು ನಿಷ್ಠೆಯಿಂದ, ಪ್ರಾಮಾಣಿಕತೆಯಿಂದ ನಮ್ಮ ಜನರ ಜೊತೆ ಇದ್ದು ಮಾಡಿದಂತ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ, ರೇವಣ್ಣ ಸಾಹೇಬರು 120 ಸೀಟ್ ಅಂತ ಹೇಳಿದ್ರು. ದಯವಿಟ್ಟು ತಪ್ಪು ತಿಳಿಯೋದಕ್ಕೆ ಹೋಗಬೇಡಿ. ನಮ್ಮಲ್ಲಿರೋಂಥ ಕಾರ್ಯಕರ್ತರ ಪಡೆ ಯಾವ ಪಕ್ಷದಲ್ಲೂ ಇಲ್ಲ. ನಾವು ಒಂದು ಸ್ವಲ್ಪ ಅವ್ರಿಗೆ ಧ್ವನಿ ಕೊಟ್ಟು ಅವರ ಬೆನ್ನೆಂದು ನಿಂತ್ಕೊಂಡು ಶಕ್ತಿ ಕೊಟ್ಟಂತ ಸಂದರ್ಭದಲ್ಲಿ 120 ಅಲ್ಲ, ಇದೇ ಮಾತು ಇದೇ ವೇದಿಕೆಯಲ್ಲಿ ಮತ್ತೊಮ್ಮೆ ಕರೆದಂತ ಸಂದರ್ಭದಲ್ಲಿ 120 ಇದ್ದು 150ಕ್ಕೂ ಬದಲಾವಣೆ ಆಗೋಂಥ ಸಂದರ್ಭ ಬರುತ್ತೆ. ಆದ್ರೆ ನಾವೆಲ್ಲ ಗಟ್ಟಿಯಾಗಿ ನಿಲ್ಲಬೇಕು ಅವ್ರ ಜೊತೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಬೇಕಾಗುತ್ತೆ. ಹಾಗಾಗಿ
ಇವತ್ತು ಬಹಳ ದೂರದಿಂದ ಇವತ್ತು ಬಹಳಷ್ಟು ಕಾರ್ಯಕರ್ತರು ಬಂದಿದ್ದೀರಾ. ಯಾಕೆ ಬಂದಿದ್ದಾರೆ ಅಂದ್ರೆ ಚುನಾವಣೆ ಸೋತಿದೀವಲ್ಲ, ಮತ್ತೇನ್ ಮಾಡೋದು ಅಂತಲ್ಲ. ನಮ್ಮ ಕಾರ್ಯಕರ್ತರು ಗೊತ್ತಿದೆ ಮತ್ತೇನ್ ಮಾಡ್ಬೇಕು ಮುಂದಿನ ದಿನಗಳಲ್ಲಿ ಅಂತ. ಆದ್ರೆ ಕುಮಾರಣ್ಣ ಇನ್ನ ಏನೇನ್ ಸಲಹೆ ಕೊಡ್ತಾರೆ, ಮುಂದಿನ ದಿನಗಳಲ್ಲಿ ಕುಮಾರಣ್ಣನ ಮತ್ತೆ ಯಾವ ರೀತಿ ಗಟ್ಟಿಗೊಳಿಸಿ ಮತ್ತೆ ಒಳ್ಳೊಳ್ಳೆ ಕಾರ್ಯಕ್ರಮ ಕೊಡ್ತಾ ಇದ್ದಂತ ಕುಮಾರಣ್ಣನ ಮತ್ತೊಮ್ಮೆ ಮುಖ್ಯಮಂತ್ರಿಯಾಗಿ ಆ ಸ್ಥಾನದಲ್ಲಿ ನೋಡುವಂತ ಅವಕಾಶ ನಮಗೆ ಯಾವ ರೀತಿ ಲಭಿಸ್ಕೊಳ್ಬೇಕು ಅಂತ ಇವತ್ತು ಆ ಒಂದು ಆಸೆಯಿಂದ ಇವತ್ತು ಬಹಳಷ್ಟು ದೂರದಿಂದ ಬಂದಿದ್ದಾರೆ. ಹಾಗಾಗಿ ನಾನು ಈ ವೇದಿಕೆಯಲ್ಲಿ ಚರ್ಚೆ ಮಾಡಿದ್ರೆ ಅದಕ್ಕೆ ಅರ್ಥ ಸಿಗಲ್ಲ. ಕುಮಾರಣ್ಣವರು ಅವರೇ ಸ್ವತಃ ನಮ್ಮ ಕಾರ್ಯಕರ್ತರಿಗೆ ಮತ್ತು ನಿಮ್ಮ ಹಿಂದೆ ಭಾಷಣ ಮಾಡುವಂತ ಸಂದರ್ಭದಲ್ಲಿ ನಿಮ್ಮ ಹಿಂದೆ ಕುಳಿತಿರೋ ಅಂತ ಸದಸ್ಯರುಗಳೇನಿದ್ದೀವಿ ನಾವು ಎಲ್ಲರಿಗೂ ಕೂಡ ಮುಂದಿನ 1 ವರ್ಷದಲ್ಲಿ ನಾವು ಯಾವ ರೀತಿ ಪಕ್ಷನ ಸಂಘಟನೆ ಮಾಡಬೇಕು, ಯಾವ ರೀತಿ ಸಣ್ಣ ಮಟ್ಟದಿಂದ ಚಿಕ್ಕ ಮಟ್ಟದಿಂದ ನಮ್ಮ ಕಾರ್ಯಕರ್ತರನ್ನ ಶಕ್ತಿಗೊಳಿಸಬೇಕು, ಈ ಒಂದು ಪದಾಧಿಕಾರಿಗಳನ್ನ ಯಾವ ರೀತಿ ನಾವು ಸೃಷ್ಟಿ ಮಾಡಿ ಅವ್ರಿಗೆಲ್ಲ ಶಕ್ತಿಗೊಳಿಸಬೇಕು ಅಂತ ಅವರು ನಮಗೆ ಮಾರ್ಗದರ್ಶನ ಮಾಡಿದ್ರೆ ಖಂಡಿತವಾಗ್ಲೂ ಹೇಳ್ತೀನಿ, ನಾವಂತೂ ಕೂರ ಮನುಷ್ಯರಲ್ಲ. ನಮ್ಮ ಕಾಲಿನ ಗಟ್ಟಿಯಾಗಿದೆ, ನಮ್ಮ ಕಾರ್ಯಕರ್ತರು ಇನ್ನ ಗಟ್ಟಿಯಾಗಿದ್ದಾರೆ, ನಮ್ಮ ಪಕ್ಷ ಇನ್ನ ಗಟ್ಟಿಯಾಗಿದೆ. ಯಾರೋ ಒಬ್ರು ಹೇಳ್ತಿದ್ರು ಆ ಪಕ್ಷ ಎಲ್ಲಿದೆ ಅಂತ. ನಾವು ಸಿರಾದಲ್ಲಿ ತೋರಿಸಿದೀವಿ ಪಕ್ಷ ಎಲ್ಲಿದೆ ಅಂತ. ಅವತ್ತು ನಾವು ಕುಮಾರಣ್ಣ ಬಂದಂತ ಸಂದರ್ಭದಲ್ಲಿ ಸುಮಾರು 35,000-40 ಸಾವಿರ ಜನಸಂಖ್ಯೆ ಅವತ್ತು ರಸ್ತೆಗಿಳಿದು ವೈಯಕ್ತಿಕವಾಗಿ ರಸ್ತೆಗಿಳಿದು ಅವತ್ತು ಕುಮಾರಣ್ಣಗೆ ಬೆಂಬಲ ಸೂಚಿಸಿದ್ದಾರೆ. ಸಾಕಲ್ಲ ಪಕ್ಷ ಎಲ್ಲಿದೆ ಅಂತ ತೋರ್ಸೋದಕ್ಕೆ. ಹಾಗಾಗಿ ಪಕ್ಷದ ಉಳಿವು ಬಳಿವು ಬಗ್ಗೆ ನಮ್ಮ ಕಾರ್ಯಕರ್ತರು ಮಾತಾಡೋದಕ್ಕೆ ಹಕ್ಕಿದೆ ಹೊರತು ಬೇರೆ ಪಕ್ಷದ ನಾಯಕರಿಗಾಗ್ಲಿ ಕಾರ್ಯಕರ್ತರಿಗಾಗ್ಲಿ ಅವಕಾಶ ಇನ್ನ ಕೊಟ್ಟಿಲ್ಲ ಅನ್ನೋದನ್ನ ಈ ಸಂದರ್ಭದಲ್ಲಿ ಅವ್ರಿಗೆ ನೆನಪಿಸೋಕೆ ಇಷ್ಟಪಡ್ತೀನಿ. ನಾನು ನಮ್ಮ ಪಕ್ಷದ ಅಳಿವನ್ನ ಮಾತಾಡೋದಕ್ಕೆ ಕಾರಣಕರ್ತರು ಏಕೈಕ ವ್ಯಕ್ತಿ ಯಾರಿಗಾರು ಇದ್ರೆ ಅದು ನಮ್ಮ ಕಾರ್ಯಕರ್ತರಿಗೆ ಮಾತ್ರ ಹೊರತು ಯಾವುದೇ ಬೇರೆ ಪಕ್ಷದವ್ರಿಗಲ್ಲ. ಹಾಗಾಗಿ ನಾನು ಈ 2 ಮಾತುಗಳನ್ನ ಆಡಿ ನಿಮ್ಮೆಲ್ಲರ ವಿಶ್ವಾಸನ ಇದೇ ರೀತಿ ನಮ್ಮಲ್ಲಿ ಇರಲಿ. ನಾವು ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ಕೆಲವು ಬದಲಾವಣೆ ಮಾಡ್ಕೊಳ್ಬೇಕಾಗಿದೆ ಪಕ್ಷದಲ್ಲಿ, ನಾವು ಮಾಡ್ಕೊಳ್ಳೋಣ. ಕುಮಾರಣ್ಣ ಅದಕ್ಕೆಲ್ಲ ಮಾರ್ಗದರ್ಶನ ಕೊಡ್ತಾರೆ, ನಮ್ಮೆಲ್ಲರಿಗೂ ಒಂದು ದಿಕ್ಸೂಚಿನ ತೋರಿಸ್ತಾರೆ. ಖಂಡಿತವಾಗ್ಲೂ ಅವ್ರನ್ನ ನಂಬಿ ಇವತ್ತು ಯಾವ ರೀತಿ ರೈತರು ಕೆಟ್ಟಿಲ್ಲ, ನಾವು ಕೂಡ ನಂಬಿ ನಮ್ಮ ಪಕ್ಷದ ಕಾರ್ಯಕರ್ತರು ಯಾವತ್ತೂ ಕೆಡಂತ ಪರಿಸ್ಥಿತಿ ಬರೋಂತ ಸಂದರ್ಭ ನಾವೆಲ್ಲ ಬಿಡಲಿಲ್ಲ ಅಂತ ಹೇಳಿ ನಾನು 2 ಮಾತು ಮುಗಿಸ್ತೀನಿ. ಧನ್ಯವಾದ.